ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇನ್ನೂ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ, ವಿಡಿಯೋಗೂ ಕೂಡ ಲೈಕ್ ಮಾಡಿ. ಇಷ್ಟವಿಲ್ಲದ ಮದುವೆ ಭಾಗ 53. ಜೋಕೆ ಪಾರ್ಟ್ ನೈಟ್. ನಿನ್ನಲ್ಲಿ ಕೆಲವೊಂದು ವಿಷಯ ಡಿಸ್ಕಸ್ ಮಾಡಬೇಕು ಅಂತಿದ್ದೆ. ಹಾಳಾದ ಡೆಕೋರೇಷನ್ ಜೊತೆ ನಿನ್ನ ಅವತಾರ ನೋಡಿ ಏನೇನೋ ಆಯಿತು. ಇಲ್ಲಿ ಬೇಡ, ಸ್ವಲ್ಪ ಗಾರ್ಡನ್ನಲ್ಲಿ ತಿರುಗಾಡುತ್ತಾ ಮಾತಾಡೋಣ ಎಂದು ಟೀ ಕುಡಿದು ಮುಗಿಸಿದ ಜೀವ ಕಪ್ ಅಲ್ಲಿಟ್ಟು ಹೋದರೆ ಅಂಜಲಿ ಅವನನ್ನ ಹಿಂಬಾಲಿಸಿದಳು. ಗಾರ್ಡನ್ ನಡುವೆ ಬಂದವನು ಹಿಂದೆ ಇದ್ದವಳತ್ತ ತಿರುಗಿ, ನಾವಿಬ್ಬರು ಮದುವೆ ಆಗಿರೋದು ನಮ್ಮ ಫ್ಯಾಮಿಲಿಗಾಗಿ, ಹಾಗೆಯೇ ಇಬ್ಬರು ಈ ಮದುವೆಗೊಂದು ಅವಕಾಶ ಕೊಡೋಣವೆಂದು ಮೊದಲೇ ನಿರ್ಧರಿಸಿತ್ತು. ಸೊ ಮುಂದೇನು? ಹೊರ ಜಗತ್ತಿಗೆ ನಾವಿಬ್ಬರು ಮೇಡ್ ಫಾರ್ ಈಚ್ ಅದರ್ ಕಪಲ್ ತರಹ ನಾಟಕ ಆಡ್ಕೊಂಡು ಯಾರನ್ನು ಬೇಕಾದರೂ ಯಾಮಾರಿಸ್ಬೋದು. ಆದರೆ ನಮ್ಮ ರೂಮಲ್ಲಿ 4 ಗೋಡೆಗಳ ಮಧ್ಯದಲ್ಲಿ ನಮಗೆ ನಾವು ಹೇಗೆ ಮೋಸ ಮಾಡ್ಕೊಳ್ಳೋದು ವೈಫಿ? ಒಂದೆರಡು ದಿನ ಗಂಡ ಹೆಂಡತಿಯರ ಹಾಗೆ ನಾಟಕ ಆಡೋಣ ಅಂದರೆ ಓಕೆ, ಬಟ್ ಲೈಫ್ ಲಾಂಗ್ ನೋ, ಸಾಧ್ಯನೇ ಇಲ್ಲ. ಅಂಜಲಿ, ನಾನು ನಿನ್ನೆಯೇ ಹೇಳಿದಂತೆ ನನ್ನ ಜೀವನದಲ್ಲಿ ಬರುವ ಹುಡುಗಿಯ ಬಗ್ಗೆ ನನಗೆ ತುಂಬ ಕನಸುಗಳಿವೆ. ನನಗೂ ಬ್ಯೂಟಿಫುಲ್ ಮ್ಯಾರೇಜ್ ಲೈಫ್ ಲೀಡ್ ಮಾಡಬೇಕು ಅನ್ನೋ ಆಸೆ ಇದೆ. ಅದನ್ನೆಲ್ಲ ಬಿಟ್ಟು ಚೆನ್ನಾಗಿದ್ದೇನೆ ಅನ್ನೋ ಹಾಗೆ ತೋರಿಕೆಯ ಜೀವನ ಮಾಡೋಕೆ ನನ್ನಿಂದ ಸಾಧ್ಯವಿಲ್ಲ. ಈಗ ನಾವಿರುವ ಸ್ಥಿತಿಯಲ್ಲಿ ಏನೂ ಆಗೋಲ್ಲ. ಹಾಗಂತ ಅದೆಲ್ಲ ಅಸಾಧ್ಯ ಅಂತಾನೂ ಇಲ್ವಲ್ಲ. ನಮ್ಮಿಬ್ಬರ ನಡುವಿನ ಭಿನ್ನಾಭಿಪ್ರಾಯ ಎಲ್ಲ ಮರೆತು ಮೂವ್ ಆನ್ ಆಗೋಕ್ಕೆ ನಾನು ರೆಡಿ. ಆದರೆ ಒಂದು ಕೈಯಿಂದ ಚಪ್ಪಾಳೆ ಅಸಾಧ್ಯ. ನಿನ್ನಲ್ಲಿ ಏನಾದರೂ ಮಾತಾಡೋಕೆ ಬಂದರೆ ಅದಕ್ಕೆ ಫಾಸ್ಟಲ್ಲಿ ನಾನು ಹೇಳಿದ್ದನ್ನೆಲ್ಲ ಮಿಕ್ಸ್ ಮಾಡಿ ಮತ್ತಷ್ಟು ನಮ್ಮಿಬ್ಬರ ಸಂಬಂಧವನ್ನು ಹಾಳು ಮಾಡಿಬಿಡ್ತೀಯ. ಹೌದು, ನಾನು ನಿನಗೆ ತುಂಬ ಹರ್ಟ್ ಮಾಡಿದ್ದೇನೆ. ಹಾಗಂತ ನಿನಗೆ ಸುಮ್ಮನೆ ಹರ್ಟ್ ಮಾಡಲು ನನಗೇನು ಹುಚ್ಚ? ನೀನು ನನ್ನನ್ನು ಕೆರಳಿಸಿದ್ದರಿಂದಲೇ ಇದೆಲ್ಲ ಆಗಿರೋದು. ಲೀವ್. ಪುನಃ ಹಳೆಯ ವಿಷಯವನ್ನೆಲ್ಲ ನೆನಪಿಸಿಕೊಳ್ಳಲು ಇಷ್ಟವಿಲ್ಲ ಅಂಜಲಿ. ಈಗ ನಾನು ಹೇಳೋದು ಇಷ್ಟೇ. ನಾನು ನಮ್ಮಿಬ್ಬರ ಫಾಸ್ಟ್ ಮರೆತು ನಿನ್ನನ್ನು ಹೆಂಡತಿಯಾಗಿ ಒಪ್ಪಿ ನಾನು ಕಂಡಂತಹ ಮದುವೆಯ ಜೀವನ ನಡೆಸಲು ತಯಾರಾಗಿದ್ದೇನೆ. ಹಾಗೆಯೇ ನೀನು ಕೂಡ ಅದೆಲ್ಲ ಮರೆತು ನನ್ನನ್ನು ಅರ್ಥ ಮಾಡಿಕೊಂಡು ನನಗೆ ಗಂಡನ ಸ್ಥಾನವನ್ನು ಕೊಡುತ್ತೀಯಾ ಎಂದು ಅವಳನ್ನೇ ದಿಟ್ಟಿಸುತ್ತಾ ಕೇಳಿದರೆ, ಇಂದು ಮುಂದು ಯೋಚಿಸದೆ ಐ ನೀಡ್ ಟೈಮ್. ನೀನು ಹೇಗೆ ಮದುವೆಯ ಜೀವನದ ಬಗ್ಗೆ ಕನಸು ಕಂಡಿದ್ದೆಯೋ, ನಾನು ಕೂಡ ನನ್ನ ಕೈ ಹಿಡಿಯುವವನ ಬಗ್ಗೆ ನೂರಾರು ನಿರೀಕ್ಷೆಗಳನ್ನು ಇಟ್ಟುಕೊಂಡಿದ್ದೇನೆ. ಸೊ ನಿನ್ನಲ್ಲಿ ನನ್ನವನನ್ನು ನೋಡಲು, ನಿನ್ನನ್ನು ಅರ್ಥ ಮಾಡಿಕೊಳ್ಳಲು ಐ ನೀಡ್ ಟೈಮ್. ಇನ್ನೂ ನಮ್ಮಿಬ್ಬರ ಪಾಸ್ಟ್ ಬಗ್ಗೆ, ಹೌದು, ಅದೆಲ್ಲ ಮುಗಿದು ಹೋದ ಕತೆ. ಹಾಗಂತ ನಮ್ಮಿಬ್ಬರ ಚಿಕ್ಕ ಪುಟ್ಟ ಜಗಳದಲ್ಲಿ ಆ ಕಥೆಯ ಒಂದೊಂದು ಪದರ ಬಿಚ್ಚುವುದು ನಾನು ಮಾತ್ರ ಅಲ್ಲ. ಕೆಲವೊಮ್ಮೆ ಬೇಕಂತಲೇ ನನಗೆ ಹರ್ಟ್ ಮಾಡಲು ನೀನು ಗತ ಜೀವನದ ವಿಷಯವನ್ನು ಕೆದಕುತ್ತೀಯ. ಆದರೆ ಇವತ್ತಿನಿಂದ ನಾನು ನಿನಗೆ ಪ್ರಾಮಿಸ್ ಮಾಡುತ್ತೇನೆ, ನಮ್ಮ ನಡುವೆ ಅದೆಷ್ಟೇ ಕೆಟ್ಟದಾಗಿ ಜಗಳ ಆದರೂ ನಾನು ನಮ್ಮಿಬ್ಬರ ಪಾಸ್ಟ್ ವಿಷಯ ತರುವುದಿಲ್ಲ. ಹಾಗೆಯೇ ಇನ್ನೊಂದು ಮುಖ್ಯ ವಿಚಾರ, ಮದುವೆಗೆ ಮುಂಚೆ ನಾವಿಬ್ಬರು ಪರ್ಫೆಕ್ಟ್ ಅಲ್ಲವೆಂದು, ನಮ್ಮ ಮದುವೆಯಾದ ಸ್ವಲ್ಪ ದಿನಕ್ಕೆ ನಾವಿಬ್ಬರೂ ಬೇರೆಯಾಗುವ ನಿರ್ಧಾರ ಆಗೊಮ್ಮೆ ಹೀಗೊಮ್ಮೆ ನಮ್ಮ ನಡುವೆ ಬಂದಿತ್ತು. ಆದರೆ ಮದುವೆಯಾದ ಮೇಲೆ ನಮ್ಮಿಬ್ಬರ ಫ್ಯಾಮಿಲಿಯ ಖುಷಿ, ಅದರಲ್ಲೂ ಗಂಗಾಧರ್ ಮಾವನ ನೆಮ್ಮದಿಯ ನಗುವನ್ನು ನೋಡಿದ ಬಳಿಕ ಐ ಆಮ್ ಸಾರಿ ಜೀವ, ನನ್ನ ಉಸಿರು ನಿಲ್ಲೋವರೆಗೂ ಈ ಮನೆಯಿಂದ ನಿನ್ನಿಂದ ದೂರ ಹೋಗುವ ಮಾತೇ ಇಲ್ಲ. ದಾಮಿನಿ ಅತ್ತೆ ಸೊಸೆಯಾಗಿ ನನ್ನನ್ನು ಆಯ್ಕೆ ಮಾಡಿದ್ದಾರೆಂದರೆ ಅದಕ್ಕೆ ಏನೋ ಮುಖ್ಯ ಕಾರಣವಿರಬೇಕು. ಅವರ ಆಯ್ಕೆ ಯಾವತ್ತೂ ತಪ್ಪಾಗಲು ನಾನು ಬಿಡೋಲ್ಲ ಎಂದು ಗಂಭೀರವಾಗಿ ಹೇಳಿದವಳನ್ನು ನೋಡಿದವನ ತುಟಿಯಂಚಲ್ಲಿ ಅಂದವಾದ ನಗುವಿತ್ತು. ಥ್ಯಾಂಕ್ಸ್ ವೈಫಿ ಎಂದವನ ಧ್ವನಿಯಲ್ಲಿದ್ದ ಖುಷಿಯನ್ನು ನೋಡಿ, ಥ್ಯಾಂಕ್ಸ್ ಟು ಯು ಜೀವ. ನೀನು ಹೇಳಿದ ವಿಷಯಗಳ ಬಗ್ಗೆಯೆಲ್ಲ ನಾನು ಯೋಚಿಸಲೇ ಇರಲಿಲ್ಲ. ನೀನು ನನ್ನ ಹೆಂಡತಿ ಎಂದು ಒಪ್ಪಿದರೂ ಒಪ್ಪದಿದ್ದರೂ ಆಗಲೇ ಹೇಳಿದಂತೆ ಅಮ್ಮ ಮತ್ತು ಮಾವನಿಗಾಗಿ ನಾನು ಇಲ್ಲೇ ಇರಬೇಕೆನ್ನುವ ನಿರ್ಧಾರ ಮಾಡಿಯಾಗಿತ್ತು. ಆದರೆ ನಿನ್ನ ಜೊತೆ ನಿನಗಿಷ್ಟವಿಲ್ಲದ ಹೆಂಡತಿಯಾಗಿ
ಒಂದೇ ರೂಮಲ್ಲಿ ಹೇಗೆ ಎನ್ನುವ ದೊಡ್ಡ ತಲೆನೋವು ಈಗಷ್ಟೇ ನೀನು ಹೇಳಿದ ಎಲ್ಲ ಮಾತಿನಿಂದ ಕಡಿಮೆಯಾಯಿತು. ಹಾಗೆಯೇ ಇನ್ನೊಂದು ವಿಷಯ ಎಂದು ಅವನ ಬಳಿ ನಡೆದು ಸ್ವಲ್ಪವೇ ಬಾಗಿ ಅವನ ಕಿವಿಯ ಬಳಿ ನನ್ನ ಚೈಲ್ಡ್ಗೆ ತುಂಬ ಮೆಚ್ಯೂರಿಟಿ ಬಂದ ಹಾಗಿದೆ ಎಂದು ಹೇಳಿ ಅಲ್ಲಿಂದ ಕಾಲ್ಕಿತ್ತರೆ ಅವಳ ಮಾತಿನ ಅರ್ಥವಾದಾಗ ನೆನ್ನೆಯ ಕ್ಷಣಗಳು ಕಣ್ಮುಂದೆ ಬಂದರೂ ಈಗ ತನ್ನನ್ನು ಕಾಡಿಸಿದ್ದೆ ಎಂದು ಅರಿವಾಗಿ ವೈಫೀ ಎಂದು ಕೂಗುತ್ತಾ ಅವಳ ಹಿಂದೆ ಓಡಿದರೆ ಅಂಜಲಿ ಗಾರ್ಡನ್ ತುಂಬ ಅವನ ಕೈಗೆ ಸಿಗದೆ ಓಡುತ್ತಿದ್ದಳು. ತಮ್ಮ ರೂಮಿನ ಬಾಲ್ಕನಿಯಲ್ಲಿ ನಿಂತು ಆಗಿನಿಂದ ಅವರನ್ನು ಗಮನಿಸುತ್ತಿದ್ದ ಗಂಗಾಧರರಿಗೆ ಮೊದಲು ಮಕ್ಕಳು ಅದೇನು ಗಂಭೀರವಾಗಿ ಮಾತನಾಡಿಕೊಳ್ಳುತ್ತಿರುವುದನ್ನು ನೋಡಿ ತುಸು ಗಾಬರಿಯಿಂದ ಆಲೋಚನೆಗೆ ಬಿದ್ದಿದ್ದರು. ನಂತರ ಒಬ್ಬರ ಹಿಂದೆ ಇನ್ನೊಬ್ಬರು ನಗುತ್ತಾ ಓಡುವುದನ್ನು ನೋಡಿ ನಸುನಕ್ಕವರು ಕೆಳಗಡೆ ಬಂದರು. ಕೊನೆಗೂ ಜೀವ ಕೈಗೆ ಸಿಕ್ಕಿ ಬಿದ್ದ ಅಂಜಲಿ ಏದುಸಿರು ಬಿಡುತ್ತಾ ಮಾತನಾಡಲು ಪ್ರಯತ್ನಿಸುತ್ತಿದ್ದರೆ ಅವಳ ಕೈ ಹಿಡಿದು ಲಾನ್ ಕಡೆ ಹೋಗಿ ಅಲ್ಲಿ ಕೂರುತ್ತಾ ಜಾನಿ ಒಂದು ಗ್ಲಾಸ್ ನೀರು ಎಂದನು. ಕ್ಷಣದಲ್ಲಿ ಬಂದ ನೀರಿನ ಲೋಟವನ್ನು ಅವಳತ್ತ ಚಾಚಿ ಕುಡಿಯುವಂತೆ ಹೇಳಿದರೆ ಅರ್ಧ ಗ್ಲಾಸ್ ನೀರು ಕುಡಿದು ಸಾವರಿಸಿಕೊಂಡರೆ ಜೀವ ಗಮನ ಅವನ ಕೈಯಲ್ಲಿದ್ದ ಮೊಬೈಲ್ ಮೇಲಿತ್ತು. ಅವನನ್ನೇ ಒಂದೆರಡು ನಿಮಿಷ ದಿಟ್ಟಿಸುತ್ತಾ ಕುಳಿತವಳು ಥ್ಯಾಂಕ್ಸ್ ಜೀವ ಎಂದರೆ ಯಾಕೆ ಎನ್ನುವಂತೆ ಅವಳತ್ತ ನೋಡಿದನು. ಒಂದು ಕ್ಷಣ ಅವನ ನೋಟಕ್ಕೆ ಗಲಿಬಿಲಿಯಾಗಿ ಅದು ಅದು ಎನ್ನುತ್ತಾ ಬೇರೆ ಕಡೆ ನೋಡುತ್ತಾ ನಿನ್ನೆಯವರೆಗೂ ಈ ಅಹಂಕಾರಿ ಜೊತೆ ಹೇಗಪ್ಪ ಇರಲಿ? ನಾನು ಒಂದು ಮಾತಾಡಿದ್ರೂ ಭಾಷಣ ಮಾಡ್ತೀಯ, ಗಂಟೆಗಟ್ಟಲೆ ಕೊರೀತೀಯ ಅನ್ನೋನ ಬಳಿ ಹೆಂಗಪ್ಪ ನನ್ನ ಮನಸ್ಸಿನಲ್ಲಿ ಇರೋದನ್ನೆಲ್ಲ ಹೇಳೋದು ಅನ್ನೋ ಯೋಚನೆಗಳು ದಿನ ನನ್ನ ತಲೆಯ ಕೆಡಿಸ್ತಾ ಇತ್ತು. ಆದರೆ ಈಗ ನಿನ್ನ ಜೊತೆ ಮಾತಾಡಿ ದೊಡ್ಡದೊಂದು ಭಾರ ನನ್ನ ತಲೆ ಮೇಲಿಂದ ಸರಿದಿದೆ ಅನ್ನಿಸ್ತಾ ಇದೆ. ಥ್ಯಾಂಕ್ಸ್ ಫಾರ್ ದಾಟ್ ಜೀವ ಎಂದಳು. ಅವನು ತುಟಿ ಅರಳಿಸಿ ಸುಮ್ಮನಾದರೆ ಲೆಟ್ಸ್ ಬಿ ಫ್ರೆಂಡ್ಸ್ ಅಂತ ಅವನತ್ತ ಕೈ ಚಾಚಿದರೆ ನಗುತ್ತಾ ಆ ಕೈಯನ್ನು ಕುಲುಕಿ ಖಂಡಿತ ವೈಫಿ, ನಮ್ಮ ಪಯಣವನ್ನು ಗೆಳೆತನದಿಂದಲೇ ಶುರು ಮಾಡೋಣ ಎಂದಾಗ ನಸು ನಕ್ಕು ಅವನನ್ನೇ ನೋಡುತ್ತಿದ್ದಳು. ಅಷ್ಟರಲ್ಲೇ ಅವರ ಹಿಂದೆಯಿಂದ ನಾನೇನೂ ನೋಡಿಲ್ಲ ಎಂದ ಮನು ಧ್ವನಿ ಕೇಳಿ ಇಬ್ಬರು ಹಿಡಿದಿದ್ದ ಕೈ ಬಿಟ್ಟು ನೀನು ನೋಡಿಲ್ಲ ಅನ್ನೋಕೆ ನಾವೇನು ರೊಮ್ಯಾನ್ಸ್ ಮಾಡ್ತಿಲ್ಲ ವೈಫಿ, ನಿನಗಿವನ ಬಗ್ಗೆ ಗೊತ್ತು, ಆದರೂ ಮೀಟ್ ಮೈ BFF ಫ್ರೆಂಡ್ ಫಾರೆವರ್ ಮನು ಬಾಲಾಜಿ. ಮನು, ಇವಳು ಅಂಜಲಿ ದಾಮೋದರ್ ಅಂತ, ಈಗಷ್ಟೇ ನನ್ನ ಫ್ರೆಂಡ್ ಆಗಿದ್ದಾಳೆ ಎಂದು ಕಣ್ಣು ಹೊಡೆದು ಜೀವ ಹೇಳಿದರೆ ಅಂಜಲಿ ನಗುತ್ತಾ ಹಾಯ್ ಎಂದಳು. ಅದೇನೋ ನನ್ನ ಹೆಂಡತಿ ಅಂತ ಪರಿಚಯ ಮಾಡಿಕೊಡೋದು ಬಿಟ್ಟು ಫ್ರೆಂಡ್ ಅಂತ ಅಂದ್ಕೊಂಡು ಗೊಂದಲದಲ್ಲಿ ಇಬ್ಬರತ್ತಲೂ ನೋಡಿದರೆ ವೈಫ್ ಆಗೋ ಮೊದಲು ಫ್ರೆಂಡಾಗಿ ಇವನನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳೋಣವೆಂದು ಅಂದ ಅಂಜಲಿಯ ಮಾತಿಗೆ ಓಹೋ, ನಡೀಲಿ ನನ್ನ ಫ್ರೆಂಡ್ ಸ್ವಲ್ಪ ಕ್ರಾಕತ್ತಿಗೆ, ಅದು ಬಿಟ್ಟರೆ ಅಪ್ಪಟ ಅಪರಂಜಿ ಅಲ್ವೇನೋ ಎಂದು ಗೆಳೆಯನನ್ನು ರೇಗಿಸುತ್ತಾ ಮನು ಹೇಳಿದರೆ ಅವರ ಮಾತಿಗೆ ನಸು ನಕ್ಕಳು. ನಂತರ ಇಬ್ಬರೂ ಗೆಳೆಯರ ಮಾತು ಚೇಷ್ಟೆಗಳನ್ನು ನೋಡಿದ ಅಂಜಲಿಗೆ ಅವರಿಬ್ಬರ ಗೆಳೆತನ ನೋಡಿ ಸ್ವಲ್ಪ ಅಸೂಹೆಯಾಗಿದ್ದಂತೂ ನಿಜ. ಕಾರಣ ತನಗೆ ಅಂತಹ ಬಾಲ್ಯದ ಗೆಳೆಯ ಗೆಳತಿ ಯಾರೂ ಇಲ್ಲವೆಂದು. ಸ್ವಲ್ಪ ಹೊತ್ತು ಅಲ್ಲೇ ಕಳೆದವರನ್ನ ವಂದಿತಾ ಕೂಗಿದಾಗ ಒಳ ನಡೆದರು. ಮಗಳನ್ನು ಬಿಟ್ಟು ಮನೆ ತಲುಪಿದ ಕಲ್ಯಾಣಿ ಮನಸ್ಸಿಗೆ ಒಂದು ನೆಮ್ಮದಿ ಇದ್ದರೂ ತಮಗಾಗಿ ಮದುವೆಯಾದ ಮಕ್ಕಳ ಭವಿಷ್ಯದ ಬಗ್ಗೆಯೊಂದು ಚಿಂತೆ ಅವರಲ್ಲಿ ಇದ್ದೇ ಇತ್ತು. ಮಗಳ ಬಗ್ಗೆಯೇ ಯೋಚಿಸುತ್ತಾ ಹಾಗೆಯೇ ಕುಳಿತಿದ್ದರು. ಸಾಹಿತ್ಯ ಆಯಾಸದ ನೆಪ ಹೇಳಿ ಕೋಣೆ ಸೇರಿದರೆ ಮಲಗಲು ಹೊರಟ ದಿನಕರ್ ಹಾಲಲ್ಲಿ ಉರಿಯುವ ದೀಪ ನೋಡಿ ಅತ್ತ ನಡೆದರು. ಕಲ್ಯಾಣಿ, ಏನಾಯ್ತು? ಯಾವ ಯೋಚನೆಯಲ್ಲಿ ಇಷ್ಟೊಂದು ಕಳೆದು ಹೋಗಿದ್ದೀಯಾ ಎಂದ ಮಾವನ ಧ್ವನಿಗೆ ವಾಸ್ತವಕ್ಕೆ ಬಂದು ತನ್ನ ಮನದಲ್ಲಿದ್ದ ದುಗುಡ ಹೇಳಿಕೊಂಡಾಗ ನಸುನಕ್ಕ ದಿನಕರ್, ಇಬ್ಬರು ಚಿಕ್ಕ ಮಕ್ಕಳೇನೂ ಅಲ್ವಲ್ಲ, ಇಬ್ಬರು ಕುಳಿತು ಮಾತಾಡಿದರೆ ಎಲ್ಲ ಸರಿಯಾಗುತ್ತೆ. ಹಾಗೆಯೇ ನೀನು ತುಂಬ ಯೋಚನೆ ಮಾಡಿ ತಲೆ ಕೆಡಿಸಿಕೊಳ್ಳಬೇಡ. ಮದುವೆಯಾದ ಕೂಡಲೇ ಅವರು ಸಂಸಾರ ಶುರು ಮಾಡಲು ನಮ್ಮ ಕಾಲದ ಮಕ್ಕಳಲ್ಲ. ಅವರಿಗೂ ಸ್ವಲ್ಪ ಸಮಯ ಬೇಕು.
ಆ ಸಮಯ ಕೊಡೋಣ, ಎಲ್ಲ ಸರಿಯಾಗುತ್ತೆ ಎಂದವರು ಮೊಮ್ಮಗಳಿಗಾಗಿ ಸುತ್ತಲೂ ಕಣ್ಣು ಹಾಯಿಸಿ ಅವಳು ಕಾಣದಿದ್ದಾಗ ಗಡಿಯಾರದತ್ತ ಕಣ್ಣು ಹಾಯಿಸಿ, ಸಾಹಿತ್ಯ ಎಲ್ಲಿ? ಇಷ್ಟು ಬೇಗ ಮಲಗೊಲ್ಲ ಅವಳು. ಮೊದಲಿನಿಂದಲೂ ತಡರಾತ್ರಿಯವರೆಗೆ ಟಿವಿಯಲ್ಲಿ ಹಾರರ್ ಇಲ್ಲವೇ ಕಾಮಿಡಿ ಶೋ ನೋಡುತ್ತಾ ಕೂರುವ ಮೊಮ್ಮಗಳ ಬಗ್ಗೆ ತಿಳಿದಿತ್ತವರಿಗೆ. ಬಂದವಳೇ ಅಮ್ಮ ಸುಸ್ತು ಎಂದು ಅಂಜಲಿ ಇದ್ದ ಕೋಣೆಯಲ್ಲಿ ಮಲಗಲು ಹೋದಳು ಮಾವ ಎನ್ನುವಾಗಲೇ ಮುದಿ ಜೀವಕ್ಕೆ ತನ್ನ ಮೊಮ್ಮಗಳ ನೋವು ಅರ್ಥವಾಗಿತ್ತು. ಅವಳನ್ನು ಸಂತೈಸಲು ಹೋಗೋಣವೆಂದು ಒಂದು ಹೆಜ್ಜೆ ಇಟ್ಟವರು, ಇದು ಅವಳದ್ದೇ ಯುದ್ಧ, ಅವಳೇ ಹೋರಾಡಲಿ. ಅಲ್ಲದೆ ಈಗವಳು ನೋವುಂಡು ತುಂಬ ಗಟ್ಟಿಯಾಗಿದ್ದಾಳೆ. ನಾಳೆ ಮಾತಾಡೋಣ ಎಂದುಕೊಂಡು ಸೊಸೆಯ ಬಳಿ, ನೀನು ಕೂಡ ಮಲಗು ಕಲ್ಯಾಣಿ. ನಾಳೆ ಅಥವಾ ನಾಡಿದ್ದು ಮಗಳು ಅಳಿಯನ ಜೊತೆ ಅವರ ಮನೆಯವರನ್ನು ಬೀಗರ ಊಟಕ್ಕೆ ಕರೆಯಬೇಕಲ್ಲ. ಯಾವುದಕ್ಕೂ ನಾಳೆ ಗಂಗುಗೆ ಕಾಲ್ ಮಾಡಿ ಕೇಳುತ್ತೇನೆ ಅಂತ ಹೇಳಿ ತಮ್ಮ ಕೋಣೆಯತ್ತ ನಡೆದರೆ, ಒಂದಷ್ಟು ಹೊತ್ತು ಅಲ್ಲೇ ಕುಳಿತ ಕಲ್ಯಾಣಿ ಕೋಣೆ ಸೇರಿದರು. ಅಕ್ಕನ ಮದುವೆಯೆಂದು ಖುಷಿಯ ಖಜಾನೆಯನ್ನೇ ಹೊತ್ತು ಬಂದಿದ್ದ ಸಾಹಿತ್ಯಳ ಖುಷಿ ವರುಣನನ್ನ ನೋಡಿದ ನಿಮಿಷಗಳಲ್ಲಿ ನೆಲಕಚ್ಚಿತ್ತು. ತನ್ನ ಜೀವನದಲ್ಲಿ ಯಾರನ್ನ ಇನ್ನೊಮ್ಮೆ ನೋಡಬಾರದೆಂದು ನಿರ್ಧಾರ ಮಾಡಿದ್ದಳೋ, ಅವನು ಪದೇ ಪದೇ ಎದುರಾದಾಗ ಇಷ್ಟು ದಿನ ಮರೆತಿದ್ದ ನೋವು, ಅವಮಾನಗಳೆಲ್ಲ ಅವಳನ್ನು ಆವರಿಸಿಕೊಂಡಿದ್ದವು. ಮನೆ ಸೇರುವವರೆಗೂ ತನ್ನಲ್ಲಿದ್ದ ನೋವನ್ನೆಲ್ಲ ಆದಷ್ಟು ಅದುಮಿಟ್ಟುಕೊಂಡಿದ್ದ ಸಾಹಿತ್ಯ ಇನ್ನು ತನ್ನಿಂದ ಸಾಧ್ಯವಿಲ್ಲವೆಂದುಕೊಂಡು ತಾಯಿಯಲ್ಲಿ ಸುಸ್ತು ಎನ್ನುವ ಸುಳ್ಳು ಕಾರಣ ಹೇಳಿ ಬೇಕಂತಲೇ ಮೇಲಿದ್ದ ಅಕ್ಕನ ಕೋಣೆಗೆ ಹೋಗಿ ಬಾಗಿಲು ಹಾಕಿ ಬಾಗಿಲ ಬಳಿಯೇ ಕುಸಿದು ಕುಳಿತವಳ ದುಃಖದ ಕಟ್ಟೆ ಹೊಡೆದಿತ್ತು. ಅಳುತ್ತಲೇ ಐ ಹೇಟ್ ಯು, ಐ ಹೇಟ್ ಯು ಸರ್ ಎನ್ನುತ್ತಿದ್ದವಳ ಕಣ್ಣೀರೇ ನಿಲ್ಲುತ್ತಿಲ್ಲ. ವರುಣ್ ಅವಳ ಮೊದಲ ಪ್ರೀತಿ. ಅವನು ಯಾರು, ಏನು, ಎತ್ತ ಎಂದು ಗೊತ್ತಿಲ್ಲದೆ ತನ್ನ ಪುಟ್ಟ ಹೃದಯದಲ್ಲಿ ಅವನನ್ನು ಪ್ರತಿಷ್ಠಾಪಿಸಿಬಿಟ್ಟಿದ್ದಳು. ಈ ಕತೆ ಇನ್ನು ಮುಂದುವರಿಯುವುದು. ಈ ಕತೆಗಳು ನಿಮಗೆ ಇಷ್ಟ ಆಗ್ತಾ ಇದೆ ಅಂತ ಭಾವಿಸ್ತೀವಿ. ಕತೆ ಇಷ್ಟ ಆಗ್ತಾ ಇದ್ದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ. ವಿಡಿಯೋಗೂ ಕೂಡ ಲೈಕ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಮೂಲಕ ನಮಗೆ ತಿಳಿಸಿಕೊಡಿ. ವಿಡಿಯೋ ನೋಡಿ ನಮಗೆ ಸಪೋರ್ಟ್ ಮಾಡ್ತಾ ಇರೋ ನಿಮಗೆಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.